ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಶ್ರೀವಾರಿ ಸೇವಾ ತಿರುಮಲದಲ್ಲಿ ಯಾವ ಥರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ರಿಜಿಸ್ಟ್ರೇಷನ್ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ ಮೊದಲನೇದಾಗಿ ಫಸ್ಟ್ ಪೇಜಲ್ಲಿ ನಾವು ಯಾವ ಥರ ಸೇವೆಗಳನ್ನು ಮಾಡೋದು ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿಸಿಕೊಡುತ್ತೆ. ಫಸ್ಟ್ ನಾವು ವೆಬ್ಸೈಟ್ ಅಂದರೆ srivariseva.tirumala.org ಅಂತೇಳಿ ಒಂದು ಓಪನ್ ಮಾಡಿದ್ರೆ ಈ ಥರ ಫಸ್ಟ್ ಪೇಜ್, ಫ್ರಂಟ್ ಪೇಜ್, ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು ಮೊದಲೇ ರಿಜಿಸ್ಟ್ರೇಷನ್ ಆಗಿರಬೇಕು, ಲಾಗಿನ್ ನಮ್ಮ ಮೊಬೈಲ್ ನಂಬರ್ ಕೊಟ್ಟು ಲಾಗಿನ್ ಆಗಿರಬೇಕು. ಹಾಗೆ ಇದು ಓಪನ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ನಾವು ಇದೆಲ್ಲ ಫೋಟೋಸ್ ನೋಡಿದ ಮೇಲೆ ನಮಗೆ ನೆಕ್ಸ್ಟ್ ಇಲ್ಲಿ ಪ್ರೊಫೈಲ್ ಇರುತ್ತೆ. ಈ ಪ್ರೊಫೈಲಲ್ಲಿ ನಮ್ಮ ಐಡಿಯಾ ಪ್ರೊಫೈಲ ಕೊಡಬೇಕು. ನಮ್ಮ ನೇಮು, ನಮ್ಮ ಲಾಸ್ಟ್ ನೇಮ್, ಈ ಥರ ನಮ್ಮದೆಲ್ಲ ಕೆಲವೊಂದು ಮಾಹಿತಿ ಕೇಳುತ್ತೆ. ಆ ಮಾಹಿತಿ ಎಲ್ಲವಷ್ಟು ನಾವು ಕೊಟ್ಟು ಫಸ್ಟ್ ಇದು ಮಾಡ್ಕೋಬೇಕು, ನಮ್ಮದು ಐ ಡಿ ಪ್ರೂಫ್ ಕ್ರಿಯೇಟ್ ಮಾಡ್ಕೋಬೇಕು. ನಂತರ ಇಲ್ಲಿ ಮೇಲೆ ಮಾಸ್ಟರ್ ಲಿಸ್ಟ್ ಅಂತ ಒಂದು ಬರುತ್ತೆ. ಮಾಸ್ಟರ್ ಲಿಸ್ಟನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಮಾಸ್ಟರ್ ಲಿಸ್ಟ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆ ಮಾಸ್ಟರ್ ಲಿಸ್ಟಲ್ಲಿ ನಮಗೆ ವೇವ್ ಸೇವಾಸ್ ಅಂತ ಇರುತ್ತೆ. ಅಂದರೆ ಯಾವುದಾದ್ರ ಬಗ್ಗೆ ಸೇವೆ ಬಗ್ಗೆ, ಇಲ್ಲಿ ಪರಕಮಣೆ ಸೇವೆ ಆಗಲಿ, ಜನರಲ್ ಸೇವೆ ಆಗಲಿ, ಅದರ ಬಗ್ಗೆ ಮಾಹಿತಿ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ಎಲ್ಲವನ್ನು ನೋಡ್ಬೋದು. ನೆಕ್ಸ್ಟ್ ನಮಗೆ ಇಲ್ಲಿ ಆ್ಯಡ್ ಎಕ್ಸಿಟಿಂಗ್ ಅಂದರೆ ನಾವು ಆಲ್ರೆಡಿ ಯಾರ್ದ ಬಗ್ಗೆ ರಿಜಿಸ್ಟ್ರೇಷನ್, ಯಾರು ಮೊದಲು ಹೋಗಿರ್ತಾರಲ್ಲ ಒಮ್ಮೆ ಅವ್ರದ್ದು ಇಲ್ಲಿ ಓಪನ್ ಮಾಡಿದ್ರೆ ಅವ್ರದ್ದು ಐ ಡಿ ಪ್ರೂಫ್ ಓಪನ್ ಆಗುತ್ತೆ. ನಮಗೆ ಇದನ್ನ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಹೊಸ್ದಾಗಿ ಮಾಡ್ಕೋಬೇಕು ಅನ್ಕೊತಾ ಇದ್ದೀವಲ್ಲ, ನಾನು ಆಲ್ರೆಡಿ ಹೋಗಿ ಬಂದಿದ್ದೀನಿ. ಅದಕ್ಕಾಗಿ ಇಲ್ಲಿ ಫಸ್ಟ್ ಆ್ಯಡ್ ನ್ಯೂಸ್ ಸೇವಾ ಅಂತೇಳಿ ಇರುತ್ತೆ. ಆ್ಯಡ್ ನ್ಯೂಸ್ ಸೇವಾದಲ್ಲಿ ಫಸ್ಟು ಕೆಳಗಡೆ ಇದು ಎಕ್ಸಿಟಿಂಗ್ ಬೇಡ, ಕೆಳಗಡೆ ಆ್ಯಡ್ ನ್ಯೂಸ್ ಸೇವಾ ಅಂತಂದರೆ ನಾವು ಹೊಸ್ದಾಗಿ ಯಾರ್ಯಾರನ್ನು ಜಾಯಿನ್ ಮಾಡ್ಕೋಬೇಕು ಅನ್ಕೊತೀವಿ ಅವ್ರ ಬಗ್ಗೆ ಎಲ್ಲವಷ್ಟು ಮಾಹಿತಿಯನ್ನು ಇಲ್ಲಿ ಕೊಡಬೇಕು. ಅವ್ರದ್ದು ಅಂದರೆ ಈಗ 15 ಜನ ಬೇಕು. ಇದಕ್ಕೆ 15 ಜನದ ಹೆಸರುಗಳನ್ನು ನಾವು ಒಂದೊಂದಾಗಿ ಅವರು ಫಸ್ಟ್ ನೇಮು, ಲಾಸ್ಟ್ ನೇಮು, ಬರ್ತು, ಡೇಟ್ ಆಫ್ ಬರ್ತು, ಜೆಂಡರು, ಫಾದರ್ ನೇಮು, ಇಮೇಲ್ ಐ ಡಿ, ಮೊಬೈಲ್ ನಂಬರು, ಬ್ಲಡ್ ಗ್ರೂಪು, ಕ್ವಾಲಿಫಿಕೇಷನು, ಈ ಥರ ಕೆಲವೊಂದು ಸ್ಟೇಟು, ಸಿಟಿ ಇವೆಲ್ಲ ಕೊಟ್ಟು ಪ್ರೊಫೈಲ್ ಎಲ್ಲ ಕೊಟ್ಟು ಸೇವ್ ಮಾಡ್ಕೋಬೇಕು. ಇದೇ ಥರ ಎಷ್ಟು ಜನ ಹೋಗ್ತೀವಿ ಅಷ್ಟು ಜನದ್ದು ಆ್ಯಡ್ ನ್ಯೂಸ್ ಸೇವಲ್ಲಿ ಆ್ಯಡ್ ಮಾಡಬೇಕು. ನಂತರ ನಾವು ಇವನ್ನೆಲ್ಲ ಆ್ಯಡ್ ಮಾಡಿದ್ಮೇಲೆ ಒಂದು ಗ್ರೂಪ್ ಮಾಡ್ಕೋಬೇಕಲ್ವ. ಆಗ ನಾವು ಇಲ್ಲಿ ಒಂದು ಆ್ಯಡ್ ಗ್ರೂಪ್ ಅಂತ ಒಂದು ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ತೋರಿಸ್ತೀನಿ ನೋಡೋದು ನಿಮಿಷ. ಆ್ಯಡ್ ಗ್ರೂಪಲ್ಲಿ ನಾವೀಗ ಒಂದೇ ಮಾಡಿದ್ದೀನಿ ನಾನು, ನಂದು ಬರುತ್ತೆ ಇಲ್ಲಿ ಆ್ಯಕ್ಚುಲಿ. ಅಂದರೆ ಈಗ ಇದೇ ಥರ ನಾವು ಎಷ್ಟು ಜನ ಮಾಡಿರ್ತೀವಿ ಅಷ್ಟು ಜನ ಇಲ್ಲಿ ಲಿಸ್ಟ್ ಬರುತ್ತೆ. ಈ ಥರ ಎಲ್ಲ ಲಿಸ್ಟ್ ಆದಮೇಲೆ ಇಲ್ಲಿ ನೆಕ್ಸ್ಟ್ ವೇವ್ ಗ್ರೂಪ್ ಡೀಟೇಲ್ಸ್ ಅಂತ ಇರುತ್ತೆ. ನಾವು ಈ ವೇವ್ ಗ್ರೂಪ್ ಡೀಟೇಲ್ಸನ್ನು ನೋಡಿದ್ರೆ ಇಲ್ಲಿ ಯಾರ್ಯಾರ ನೇಮ್ಸ್ ಅವೆಲ್ಲ ಆಟೋಮೆಟಿಕ್ಕಾಗಿ ಇಲ್ಲಿ ಬಂದುಬಿಡುತ್ತೆ. ಒಬ್ಬೊಬ್ರು ನಾವು ಮತ್ತೆ ಎಡಿಟಿಂಗ್ ಬೇಕಂದ್ರೆ ಮಾಡ್ಕೋಬೋದು. ಇದೇ ಥರ ಎಲ್ಲರನ್ನು ಕ್ರಿಯೇಟ್ ಮಾಡಿಕೊಂಡ್ರೆ ನಮಗೊಂದು ಐ ಡಿ ಬುಕ್ಕಿಂಗ್ ನಂಬರ್ ಬರುತ್ತೆ. ಎಲ್ಲರೂ ನಡುವ ಒಂದು ಬುಕ್ಕಿಂಗ್ ನಂಬರ್ ಬರುತ್ತೆ. ಆ ಬುಕ್ಕಿಂಗ್ ಐ ಡಿ ತೊಗೊಂಡು ನಾವು ಅಲ್ಲಿ ಹೋಗ್ಬೋದು ತಿರುಪತಿ ಸೇವೆ ಮಾಡೋದಕ್ಕೆ. ಥ್ಯಾಂಕ್ ಯು.